ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ತಾಮ್ರದ ಗಣಿಯೊಂದು ಉದುರು ಬಿದ್ದ ಪರಿಣಾಮವಾಗಿ 32 ಮಂದಿ ಗಣಿಯಲ್ಲಿ ಜೀವಂತ ಸಮಾಧಿಯಾದರು. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಕಾಂಗೋದ ಕೊಂಗಣ ಇಲ್ಲವೇ ಆಗ್ನೇಯ ಭಾಗದಲ್ಲಿ ಈ ಗಣಿ ದುರಂತ ನಡೆದಿದ್ದು 32 ಮಂದಿ ಮರಣಿಸಿದ್ರೆ 20ಕ್ಕೂ ಹೆಚ್ಚು ಜನರು ಗಾಯಗೊಂಡರು. ಈ ಗಣಿ ದುರಂತವು ಲುಲಬಾ ಪ್ರಾಂತ್ಯದ ಕಲಾಂಡು ಎಂಬಲ್ಲಿ ನಡೆದಿದೆ. ಗಣಿ ಕಾರ್ಮಿಕರು ಅಧಿಕ ಕೂಲಿಗೆ ಒತ್ತಾಯಿಸಿದ್ದು, ಕಾರ್ಮಿಕರು ಮತ್ತು ಗಣಿ ಕಾವಲು ಸೈನಿಕರ ನಡುವೆ ಘರ್ಷಣೆ ನಡೆದಿತ್ತು. ಆಗ ಸೈನಿಕರು ಗಣಿ ಕಾರ್ಮಿಕರತ್ತ ಗುಂಡು ಹಾರಿಸಿದ್ದಾರೆ. ಕಾರ್ಮಿಕರು ಅಡ್ಡಾದಿಡ್ಡಿ ಓಡಿ ಗಣಿಯೊಳಗಿನ ಕಿರು ಸೇತುವೆಯ ಮಾದರಿಯ ರಚನೆಯಲ್ಲಿ ಗುಂಪಾಗಿ ಪಾರಾಗಲು ಓಡಿದಾಗ ಅದೆಲ್ಲ ಕುಸಿದು ಗಣಿ ದುರಂತ ಸಂಭವಿಸಿದೆ. ಇದು ಗಣಿ ಲಾಬಿ ಮತ್ತು ಸೈನಿಕರು ನಡೆಸಿರುವ ವ್ಯವಸ್ಥಿತ ಕೊಲೆ. ಈ ಬಗೆಗೆ ಸ್ವತಂತ್ರ ತನಿಖೆ ನಡೆಸಬೇಕು ಎಂದು ಸ್ಥಳೀಯ ಮಾನವ ಹಕ್ಕುಗಳ ಸಂಸ್ಥೆ ಒತ್ತಾಯಿಸಿದೆ.